ಹಾಯ್ ಹಲೋ ನಮಸ್ತೆ ನಮಸ್ತೆ. ನಾನು ಪ್ರೀತಿ ರಾಹುಲ್ ಸರಿಕರ್, ನಮ್ಮ ಮಾಸ್ಟರ್ ರಾಹುಲ್ ಸರಿಕರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದೇನಪ್ಪ ವಿಷಯ ಬಂದಾಗ ನೋಡ್ರಿ ಗೊತ್ತಿರ್ಲಿ, ಪ್ರಮುಖವಾಗಿ ಅಗ್ನಿವೀರ ಆರ್ಮಿ ಸಿಡಿ ಆ ಜೂನ್ 3 2026 ಶಿಫ್ಟ್ ಆದ ಪ್ರಶ್ನೆಗಳು 1ರಿಂದ 10 ಕ್ವಶನ್ ತನಕ ನೋಡೋವಂತದಲ್ವಾ. ಪ್ರಮುಖವಾಗಿ ಜಿ.ಕೆ, ಕರೆಂಟ್ ಅಫೇರ್ಸ್, ಸೈನ್ಸ್ ನೋಡ್ಕೊಂತದಲ್ವಾ. ನಾ ಏನ್ ಪ್ರಮುಖವಾಗಿ ನಂಗೆ ಸಿಕ್ಕಂತ ಕ್ವಶನ್ ಪೇಪರ್ ಬಿಡಿಸ್ತಿದ್ದೇನೆ ಅದಲ್ವಾ, ಎಷ್ಟು ಸಾಧ್ಯವೋ ಅಷ್ಟು ಬಿಡ್ತೀನಿ ಅದಲ್ವಾ. ಕೇಳಿದಿಲ್ಲ ಅಂದ್ರೆ ಮುಂದೆ ಏನ್ ಗೊತ್ತಿಲ್ಲ, ಎಕ್ಸಾಮ್ ಈ ರೀತಿ ಕ್ವಶನ್ ಬರ್ಬೋದು ಅದಲ್ವಾ. ಹೀಗಾಗಿ ಆ ವಿಡಿಯೋ ಸ್ಟಾರ್ಟ್ ಮಾಡಮಂತ ಬರೋದಲ್ವಾ. ಪ್ರಮುಖವಾಗಿ ಗೊತ್ತಿರ್ಲಿ, ಮೊದಲನೇ ಕ್ವಶನ್ ಐತಿ. ಮೊದಲನೇ ಕ್ವಶನ್ ಅಂತ ಹೇಳ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು. ಮೊದಲನೇ ಕ್ವಶನ್ ಏನಪ್ಪ ಅಂದಾಗ ನೋಡತ್ತೀರ ಅನ್ಕೋತೀನಿ ಸ್ಕ್ರೀನ್ ಮೇಲೆ ಅದಲ್ವಾ. ನೋಡ್ರಿ ಫಸ್ಟ್ ಕ್ವಶನ್ ಅದ, ಏನದ ಸರ್ ಅಂತ ಬಂದಾಗ ನೋಡ್ರಿ, ಬ್ರಿಟಿಷರ ಆದಿವಾಸಿ ಭೂಮಿ ಶೋಷಣೆಯ ವಿರುದ್ಧ ನಡೆದ ಉಲ್ಗುಲಾನ್ ಅಂದ್ರೆ ಮಹಾಬಂಡಯ ಚಳವಳಿಗೆ ನೇತೃತ್ವ ನೀಡಿದ ಜಾರ್ಖಂಡ್ ನ ಆದಿವಾಸಿ ನಾಯಕ ಯಾರು ಸ್ನೇಹಿತರೆ ಅದಲ್ವಾ. ಸ್ನೇಹಿತರೆ ಕೊಟ್ಟಿದ್ದಾರೆ, ಕೊಟ್ಟಿದ್ದಾರ ಸಿಧು ಮುರ್ಮು ಅಂತ ಕೊಟ್ಟಿದ್ದಾರ, ಎರಡನೇದು ಕೊಟ್ಟಿದಾರ ಕಾನ್ಹೋ ಮುರ್ಮು ಅಂತ ಕೊಟ್ಟಿದಾರ, 3 ಕೊಟ್ಟಿದಾರ ಬಿರ್ಸಾ ಮುಂಡಾ ಅಂತ ಕೊಟ್ಟಿದಾರ, 4 ಹೇಳ್ರಿ ತಿಲ್ಕಾ ಮಂಜಿ ಅಂತಕ್ಕಂಥವ್ರು. ಬಟ್ ನೋಡ್ರಿ, ಸರಿಯಾದ ಉತ್ತರ ನೋಡ್ರಿ ಏನ್ ಪ್ರಮುಖವಾಗಿ ಏನ್ ಗೊತ್ತೇನು, ಬುಡಕಟ್ಟು ಜನಗಳ ನಾಯಕ ಅಂತ ನಿಮ್ಗೆ ಗೊತ್ತ ಅನ್ಕೋತಿ ಬಿರ್ಸಾ ಮುಂಡಾ ಅಂತಕ್ಕಂಥ. ರಾಮುಂಡ ಹೇಳ್ರಿ ಬಿರ್ಸಾ ಮುಂಡಾ ಅವ್ರು ಅದಲ್ವಾ. ಈ ಸುಮಾರು ಸರ್ನ ಆಫ್ಲೈನ್ ಕ್ಲಾಸ್ ಕೂಡ ಹೇಳ್ತಿರ್ತೀವಿ ನೋಡ್ರಿ, ಬುಡಕಟ್ಟು ಜನಾಂಗದ ಸರ್ ನಾಯಕ ಯಾರಪ್ಪ ಬಂದಾಗ ಬಿರ್ಸಾ ಮುಂಡಾ ಅಂತಕ್ಕಂಥ. ರಾಮುಂಡ ಹೇಳ್ರಿ ಬಿರ್ಸಾ ಮುಂಡಾ ಅಂತಕ್ಕಂಥದ್ದಲ್ವಾ. ವೆರಿ ಇಂಪಾರ್ಟೆಂಟ್ ನೋಡ್ರಿ. ಇತ್ತೀಚೆಗಂತೂ ಸರಿ ಬುಡಕಟ್ಟು ಜನಾಂಗಗಳ ಬಗ್ಗೆ ಕ್ವಶನ್ ಕೇಳ್ತಾ ಇರ್ತಾರೆ ಅದಲ್ವಾ. ಈಗ ನೋಡ್ರಿ ಇಂಪಾರ್ಟೆಂಟ್ ಆಗಿರ್ತೈತದಲ್ವಾ, ಗೊತ್ತಿರ್ಲಿಕ್ಕೆ ಕ್ವಶನ್ ಕೂಡ ಕೇಳಿದ್ರ ಆಲ್ರೆಡಿ. ಈ ನೋಡ್ರಿ ಈ ಬಿರ್ಸಾ ಮುಂಡಾ ಅವ್ರು ಎಲ್ಲಿ ಜನ ಸರ್ ಗೊತ್ತೇನು, ಉತ್ತರಾಖಂಡ್ ರಾಜ್ಯ ಅದಲ್ವಾ. ಸರ್ ಉತ್ತರಾಖಂಡ್ ರಾಜ್ಯದ ಏನ್ ಗೊತ್ತೇನ್ರಿ, ರಾಂಚಿ ಜಿಲ್ಲೆ ಏನ್ ಗೊತ್ತೇನ್ರಿ, ರಾಂಚಿ ಏನ್ ಗೊತ್ತೇನ್ ಜಿಲ್ಲೆ ಏನ್ ಗೊತ್ತೇನು, ಉಳಿ ಹಾತು ಅಂತಕ್ಕಂಥ ಏನ್ ಗೊತ್ತೇನು, ಉಳಿ ಹಾತು ಅಂತಕ್ಕಂತ ಸರ್ ಗ್ರಾಮದ ಜನಸ್ಥರ ನೋಡಿ ಗೊತ್ತಿರ್ಬೇಕು ಹೌದಲ್ವಾ. ನೋಡ್ರಿ ಹಾಗಿದಾರ ಈ ಬಿರ್ಸಾ ಮುಂಡಾ ಅವ್ರ ಜನ್ಮದಿನ ಏನಂತ ಆಚರಣೆ ಮಾಡ್ತಾರ ಗೊತ್ತೇನ್, ಸಿಂಪಲ್ ಆಗಿ ಗೊತ್ತಿರ್ಬೇಕು. ನವೆಂಬರ್ ಏನ್ ಗೊತ್ತೇನ್ 15ಕ್ಕೆ ಆಚರಣೆ ಮಾಡ್ತಾರ ನೋಡ್ರಿ. ನಾವು 15 ಕೇಳ್ರಿ, ನವೆಂಬರ್ 15. ನೋಡ್ರಿ ಒಂದ್ಸರಿ ಆಕ್ಚುಲಿ ಇದೇನ್ ಗೊತ್ತೇನ್ ಪ್ರಮುಖವಾಗಿ ಗೊತ್ತಿರ್ಬೇಕು. ಇವಾಗ ಕೇಳ್ತಿರ್ತಾರ ನೋಡ್ರಿ, ಒಂದ್ಸರಿ ಎಕ್ಸಾಮ್ ಕ್ವಶನ್ ಕೂಡ ಕೇಳಿದ್ರು ಹಂಗಲ್ವಾ. ಇವಾಗ ಏನ್ ಗೊತ್ತೇನ್ರಿ, ಇವಾಗ ಯಾವ ಬುಡಕಟ್ಟು ಜನಾಂಗದ ನಾಯಕನ ಜನ್ಮದಿನವನ್ನು ಸರ್ ನೋಡ್ರಿ ಜನಜಾತಿಯ, ಯಾವ ಜಾತಿಯ ಗೊತ್ತೇನ್ರಿ, ಜನ ಅದಲ್ವಾ ಸರ್ ಜಾತಿಯ ಜನಜಾತಿಯ ದಿವಸ ಅಂತ ಏನ್ ಜನಜಾತಿ ಏನ್ ಗೊತ್ತೇ ದಿವಸ ಅಂತ ಏನ್ ಗೊತ್ತೇನ್ರಿ ಸರ್ ಆಚರಣೆ ಮಾಡ್ತಾರ ಅಂತ ಕ್ವಶನ್ ಕೇಳಿದ್ರು. ಅದು ಯಾರ ಜನ್ಮದಿನ ಗೊತ್ತೇನ್ರಿ, ಬಿರ್ಸಾ ಮುಂಡಾ ಅವ್ರ ಜನ್ಮದಿನ ಅದಲ್ವಾ. ಸರ್ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ನೋಡ್ರಿ, ಮತ್ ಮುಂಬರುವ ಎಕ್ಸಾಮ್ ಕೂಡ ಕ್ವಶನ್ ಕೇಳೋದಲ್ವಾ. ಬರ್ ಸೆಕೆಂಡ್ ಕ್ವಶನ್ ಹೋಗವಂತ. ಏನ್ ಗೊತ್ತೇನ್ರಿ, ಅಂಡಮಾನ್ ಮತ್ತು ನಿಕೋಬಾರ್ ಅದಲ್ವಾ. ನೋಡ್ರಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಅದಲ್ವಾ ಎಲ್ಲಿವೆ ನೋಡ್ರಿ. ಕೊಟ್ಟಿದ್ದಾರೆ ಅರಬ್ಬಿ ಸಮುದ್ರ, ಸೆಕೆಂಡ್ ಕೊಟ್ಟಿದ್ದಾರೆ ಹಿಂದೂ ಮಹಾಸಾಗರ, 3 ಬಂಗಾಳ ಕೊಲ್ಲಿ ಕೊಟ್ಟಿದಾರ, 4 ಕೆಂಪು ಸಮುದ್ರ ಕೊಟ್ಟಿದ್ದಾರೆ. ಬಟ್ ಸರಿಯಾದ ಉತ್ತರ ಗೊತ್ತೇನು, ಬಂಗಾಳ ಕೊಲ್ಲಿ. ಯಾವ ಕೊಲ್ಲಿ ಗೊತ್ತೇನ್ರಿ, ಬಂಗಾಳ ಕೊಲ್ಲಿ ಅಂತಕ್ಕಂಥದ್ದು ಅದಲ್ವಾ. ನೋಡ್ರಿ ಇವಾಗ ಪ್ರಮುಖವಾಗಿ ಗೊತ್ತಿರ್ಲಿ, ಅರಬ್ಬಿ ಸಮುದ್ರ ಬಂದಾಗ ಅರಬ್ಬಿ ಸಮುದ್ರ ರಾಣಿ ಹೊತ್ತ ಗೊತ್ತಿಲ್ಲ ಕೊಚ್ಚಿ ಬಂದರು ಅದಲ್ವಾ. ಸರ್ ರಾಜ್ಯದ ಬಂದಾಗ ಕೊಲ್ಲಂ ಬಂದರು. ಯಾವ ಬಂದರು, ಕೊಲ್ಲಂ ಬಂದರು. ಬಟ್ ಈ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಬಂದಾಗ ಎಲ್ಕಂಡ್ ಬರ್ತಾವ ಗೊತ್ತೇನ್ರಿ ಸರ್, ನೋಡ್ರಿ ಬಂಗಾಳ ಕೊಲ್ಲಿ ಅಂತಕ್ಕಂಥ. ಯಾಕೆ ಕೊಲ್ಲಿ ಹೇಳ್ರಿ, ಬಂಗಾಳ ಕೊಲ್ಲಿ ಅಂತಕ್ಕಂಥ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ನೋಡೋದಲ್ವಾ. ಎಸ್ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ 3ನೇ ಕ್ವಶನ್ ಕೊಟ್ಟಿದ್ದಾರೆ ನೋಡೋದಲ್ವಾ. ನೋಡ್ರಿ ಭಾರತದ ಏನ್ ಗೊತ್ತೇನ್ರಿ, ಯಾವ ಭಾಗದ ಏನ್ ನೋಡ್ರಿ, ಹಿಮಾಲಯಗಳು ದಕ್ಷಿಣ ಪಶ್ಚಿಮದಿಂದ ಉತ್ತರ ಪೂರ್ವ ದಿಕ್ಕಿಗೆ ವ್ಯಾಪಿಸಿದೆ. ಸ್ನೇಹಿತರೆ ಗೊತ್ತಿಲ್ಲ, ಭಾರತ ಯಾವ ಭಾಗದ ಹಿಮಾಲಯಗಳು ದಕ್ಷಿಣ ಪಶ್ಚಿಮ ಉತ್ತರ ಪೂರ್ವ ದಿಕ್ಕಿಗೆ ವ್ಯಾಪಿಸಿವೆ. ನೋಡ್ರಿ ತ್ರಿಪುರ ಕೊಟ್ಟಿದಾರ, ಎರಡನೇದು ಮೇಘಾಲಯ ಕೊಟ್ಟಿದಾರ, 3 ಮಿಜೋರಾಂ ಕೊಟ್ಟಿದ್ದಾರೆ, 4 ಅರುಣಾಚಲ್ ಪ್ರದೇಶ ಕೊಟ್ಟಿದ್ದಾರೆ. ಬಸ್ ಸರಿಯಾದ ಉತ್ತರ ಏನ್ ಗೊತ್ತೇನ್ರಿ ಸರ್, ಇವಾಗ ಅರುಣಾಚಲ್ ಪ್ರದೇಶ ಅಂತಕ್ಕಂಥ. ಯಾಚಲ್ ಪ್ರದೇಶ ಹೇಳ್ರಿ, ಅರುಣಾಚಲ್ ಪ್ರದೇಶ ಅಂತಕ್ಕಂಥ ಅಲ್ವಾ. ಸರಿಯಾದ ಉತ್ತರ ಅರುಣಾಚಲ್ ಪ್ರದೇಶ ಅದಲ್ವಾ. ನೋಡ್ರಿ ಇವಾಗ ಹಿಮಾಲಯ ಅಂತ ಬಂದಾಗ ಪಶ್ಚಿಮದಿಂದ ಉತ್ತರಕ್ಕೆ ಅದಲ್ವಾ, ಆ ಕಡೆ ಬಂದಾಗ ಅರುಣಾಚಲ ಪ್ರದೇಶ ನೋಡೋದಲ್ವಾ ವ್ಯಾಪಿಸಿದೆ ಅಂತ ಗೊತ್ತಿರ್ಲಿ. ಇವಾಗ ಅರುಣಾಚಲ ಪ್ರದೇಶದ ರಾಜಧಾನಿ ಬಂದಾಗ ಗೊತ್ತೀನಿ ನಿಮ್ಗೆ ಯಾವ ಹೇಳ್ರಿ ಸರ್, ಇಟಾನಗರ. ಯಾನಗರ ಗೊತ್ತೇನ್ರಿ, ಇಟಾನಗರ ಅಂತಕ್ಕಂಥದಲ್ವಾ. ಇಟಾನಗರ ಅಂತಕ್ಕಂಥದಲ್ವಾ. ಸರ್ ಮಿಜೋರಾಂ ರಾಜಧಾನಿ ಯಾವ್ದು ಹೇಳ್ರಿ, ಯಾಜಲ್ ಗೊತ್ತೇನ್ರಿ, ಐಜ್ವಾಲ್ ಅಂತಕ್ಕಂಥದ್ದು ಗೊತ್ತಿರ್ಬೇಕಲ್ಲ. ಮೇಘಾಲಯ ರಾಜಧಾನಿ ಯಾವ್ದು ಹೇಳ್ರಿ, ಶಿಲಾಂಗ್ ಅಂತಕ್ಕಂಥ ಹೇಳ್ರಿ, ಶಿಲಾಂಗ್ ಅಂತಕ್ಕಂಥದ್ದು ಅದಲ್ವಾ. ನಂತರ ಬಂದಾಗ ತ್ರಿಪುರ ಅಂತ ಬಂದಾಗ ಸರ್ ಅಗರ್ತಲ್ ಅಂತಕ್ಕಂಥ ನೋಡ್ರಿ, ಅಗರ್ತಲ್ ಅಂತಕ್ಕಂಥದ್ದು ಅದಲ್ವಾ. ಇರ್ಲಿ ಇಂತ ನೋಡ್ರಿ ಅರುಣಾಚಲ ಪ್ರದೇಶಕ್ಕೆ ಏನ್ ಗೊತ್ತೇನು ವಿಶೇಷ ಸ್ಥಾನಮಾನ ನೀಡಿದ ವಿಧಿ 371 ಗೊತ್ತು, 371 ಅಲ್ವಾ. ಸರ್ ನೋಡ್ರಿ ಎಚ್ ಅಂತಕ್ಕಂಥ ಹೇಳ್ರಿ, ಎಚ್ ಅಂತ ಬಂದಾಗ ಅರುಣಾಚಲ ಪ್ರದೇಶ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರದಲ್ವಾ. ಮತ್ ಮುಂಬರೋ ಕೂಡ ಕ್ವಶನ್ ಕೇಳ್ಬೋದ್ರದಲ್ವಾ. ನೆಕ್ಸ್ಟ್ ಬಂದಾಗ ನೋಡ್ರಿ ಭಾರತೀಯ ಸಂವಿಧಾನ ಪ್ರಸ್ತಾವನೆಯಲ್ಲಿ ನ್ಯಾಯಕ್ಕೆ ಅದಲ್ವಾ. ನೋಡ್ರಿ ನ್ಯಾಯಕ್ಕೆ ಯಾವ ಪದವನ್ನು ಉಲ್ಲೇಖಿಸಲು ಕ್ವಶನ್ ಕೇಳ್ಯಾರ ಸರ್. ಒಂದ್ ಕೊಟ್ಟಿದಾರ ಧರ್ಮ ನಿರಪೇಕ್ಷ, 2 ಸಮಾಜವಾದಿ ಕೊಟ್ಟಿದಾರ, 3 ಸಾರ್ವಭೌಮ ಅಂತ ಕೊಟ್ಟಿದಾರ, 4 ಆರ್ಥಿಕ ಅಂತ ಕೊಟ್ಟಿದಾರ. ಬಟ್ ಸರಿಯಾದ ಉತ್ತರ ಗೊತ್ತೇನ್ರಿ ಸರ್, ಆರ್ಥಿಕ ಅಂತಕ್ಕಂಥ ಹೇಳ್ರಿ, ಆರ್ಥಿಕ ಅಂತಕ್ಕಂಥದ್ದು
ನೋಡಿ ಭಾರತೀಯ ಸಂವಿಧಾನ ಪ್ರಸ್ತಾವನೆ ನ್ಯಾಯಕ್ಕೆ ಬಂದಾಗ ಆರ್ಥಿಕ ಅದಲ್ವಾ, ಆರ್ಥಿಕ ರೂಪದಾಗ ಗೊತ್ತಿರ್ಬೇಕದಲ್ವಾ. ಸೊ ನಮ್ಮ ಭಾರತೀಯ ಸಂವಿಧಾನ ಯಾವ್ದಾನ ಹೇಳ್ರಿ, ನಮ್ಮ ಸಂವಿಧಾನ ಅಂತಕ್ಕಂಥ ಜಾರಿಗೆ ಬಂದ ಗೊತ್ತೇನು 1950 ಜನವರಿ 26 ಅದಲ್ವಾ. ಸರ್ ಅಂಗೀಕಾರ ಆಗಿದೆ ಅಂತ ಗೊತ್ತೇನು 1949 ನವೆಂಬರ್ ಏನ್ ಗೊತ್ತೇನು ನವೆಂಬರ್ ಅದಲ್ವಾ. 20 ಸಂವಿಧಾನ ಅಂಗೀಕಾರ ಆಗುತ್ತೆ ನೋಡ್ರಿ, ಗೊತ್ತಿರ್ಲಿ ಅದಲ್ವಾ. ನೋಡಿದ್ರ ಬಗ್ಗೆ ಸುಮಾರು ಹಂಗೆ ಹೇಳಿದ್ದೇನಲ್ಲ, ಬರೀ ಕ್ವಶನ್ ಆನ್ಸರ್ ನೋಡ್ಕೊಂಡ್ ತಗೊಂಬರೋದಲ್ವಾ. ನೋಡ್ರಿ ನನ್ನ ಜೀವನ ಆತ್ಮಕಥೆ ಯಾರ್ದು ಅದಲ್ವಾ, ನೋಡ್ರಿ ಮೈ ಲೈಫ್ ಅದಲ್ವಾ. ನೋಡ್ರಿ ನನ್ನ ಜೀವನ ಆತ್ಮಕಥೆ ಯಾರ್ದು ಕ್ವಶನ್ ಕೇಳಿದಾರ. ಒಂದು ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಬಿಲ್ ಅದಲ್ವಾ ಕ್ಲಿಂಟನ್ ಅಂತಕ್ಕಂಥವ್ರು, 3 ಹಿಲರಿ ಕ್ಲಿಂಟನ್ ಅಂತಕ್ಕಂಥವ್ರು, 4 ಏನ್ ಗೊತ್ತೇನ್ ಡಾಕ್ಟರ್ APJ ಅಬ್ದುಲ್ ಕಲಾಂ ಅಂತಕ್ಕಂಥವ್ರು. ಬಟ್ ನೋಡ್ರಿ ಮೈ ಲೈಫ್ ಅಂತಕ್ಕಂತ ಅದಲ್ವಾ ಆತ್ಮಕಥೆ ಅಥವಾ ನನ್ನ ಜೀವನ ಅಂತಕ್ಕಂಥ ಯಾವ್ದು ಗೊತ್ತೇನ್ ಬಿಲ್ ಕ್ಲಿಂಟನ್ ಅವ್ರದ್ದು ನೋಡ್ರಿ. ಯಾವ್ದು ಗೊತ್ತೇನ್ರಿ ಬಿಲ್ ಕ್ಲಿಂಟನ್ ಅಂತಕ್ಕಂಥವ್ರು ಅದಲ್ವಾ, ಗೊತ್ತಿರ್ಲಿ. ಎಸ್ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ 6ನೇ ಕ್ವಶನ್ ಹೋಗ್ಬರೋದಲ್ವಾ. 6ನೇ ಕ್ವಶನ್ ಇದೆ ನೋಡ್ರಿ, ಸುಮಾರು ಸಲ ಹೇಳಿದ್ರಿ ನಿಮ್ಗೆ ಆಫ್ಲೈನ್ ಕ್ಲಾಸ್ದಾಗ ಅದಲ್ವಾ, ಅವಾಗ ಬಂದು ಹೇಳ್ತಿರ್ತಿ ನೋಡ್ರಿ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂದ್ರೆ ಭಾರತ ಏನ್ ಗೊತ್ತೇನ್ರಿ ಸರ್, ಏನ್ ಗೊತ್ತೇನ್ ರುದ್ದ ಪಿತಾಮ ಅದಲ್ವಾ, ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ಎಂದು ಯಾರನ್ನು ಕರೆಯುತ್ತಾರೆ? ದಾದಾಬಾಯಿ ನವರೋಜಿ, ಗೋಪಾಲ್ ಕೃಷ್ಣ ಗೋಖಲೆ, ಬಾಲಗಂಗಾಧರ ತಿಲಕ್, ಹಿಮ್. ಸರಿಯಾದ ಉತ್ತರ ಏನ್ ಗೊತ್ತೇನ್ ದಾದಾಬಾಯಿ ನವರೋಜಿ. ನವರೋಜಿ ಗೊತ್ತ ದಾದಾಬಾಯಿ ನವರೋಜಿ ಅಂತಕ್ಕಂಥದಲ್ವಾ. ಸರ್ ನಮ್ಮ ಭಾರತ ದೇಶದ ರೊದ್ದ ಪಿತಾಮನ್ ಬಂದಾಗ ದಾದಾಬಾಯಿ ನವರೋಜಿ ಅದಲ್ವಾ. ಭಾರತ ದೇಶದ ಸರ್ ರೊದ್ದ ಏನ್ ಗೊತ್ತೇನ್ ರೊದ್ದ ಸರ್ ಮಹಿಳಾ ಪಿತಾಮನ್ ಬಂದಾಗ ಗ್ರ್ಯಾಂಡ್ ಓಲ್ಡ್ ವುಮೆನ್ ಅಂತ ಬಂದಾಗ ಯಾರು ಗೊತ್ತೇನ್ರಿ, ಸಿಂಪಲ್ ಆಗಿ ಗೊತ್ತಿರ್ಬೇಕು. ಅರುಣ ಏನ್ ಗೊತ್ತೇನ್ರಿ ಅರುಣ ಅದಲ್ವಾ. ನೋಡ್ರಿ ಅರುಣ ಏನ್ ಗೊತ್ತೇನ್ ಅರುಣ ಅಸಪ್ ಅಲ್ಲಿ ಅಂತಕ್ಕಂಥ ಏನ್ ಗೊತ್ತ ಅರುಣ ಏನ್ ಗೊತ್ತೇನ್ರಿ ಅಸಪ್ ಏನ್ ಗೊತ್ತೇನ್ರಿ ಸರ್ ಅಲ್ಲಿ ಅಂತಕ್ಕಂಥ ಮಹಿಳೆಯರ್ ಅಂತ ಬಂದಾಗ ಯಾರು ಗೊತ್ತ ಅರುಣ ಅಸಪ್ ಅಲ್ಲಿ ಅವರು. ನೋಡ್ರಿ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಬಂದಾಗ ದಾದಾಬಾಯಿ ನವರೋಜಿ. ನೋಡ್ರಿ ಭಾರತದ ಏನ್ ಗೊತ್ತ ರೊದ್ದ ಮಹಿಳಾ ಪಿತಾಮನ್ ಬಂದಾಗ ಅರುಣ ಅಸಪ್ ಅಲ್ಲಿ ಅವರು ಅದಲ್ವಾ. ಈ ನೋಡ್ರಿ ಮಹಾರಾಷ್ಟ್ರದ ವಜ್ರ ಬಂದಾಗ ಗೋಪಾಲ್ ಕೃಷ್ಣ ಗೋಖಲೆ ಅವ್ರಿಗೆ ಕರೀತಾರ ಅದಲ್ವಾ. ಇರ್ಲಿ ಬಟ್ ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ. ಆಮೇಲೆ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಬಾರಿಗೆ ಏನ್ ಗೊತ್ತೇನ್ರಿ ತಲಾದ ಅಂತಕ್ಕಂಥ ದಾದಾಬಾಯಿ ನವರೋಜಿ ಮಾಡ್ತಾರ ಅವ್ರು ಮಾಡ್ತಾರ. ಆಮೇಲೆ ಒಂದ್ ಸಿದ್ಧಾಂತ ಕೂಡ ಮಂಡಿಸ್ತಾರ, ಸಂಪತ್ತಿನ ಸೋರಿಕೆ ಅಂತಕ್ಕಂಥ ಸಿದ್ಧಾಂತ. ಯಾವ ಸಿದ್ಧಾಂತ ಹೇಳ್ರಿ, ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅದಲ್ವಾ. ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ. ಏನ್ ಬಂದಾಗ ಇವ್ರ ಏನ್ ಗೊತ್ತೇನೆ ಪ್ರಮುಖವಾಗಿ INC ಏನ್ ಗೊತ್ತೇನೆ ಸ್ಥಾಪಕರ ಅಂತಕ್ಕಂಥವ್ರು ಅದಲ್ವಾ. ಗೊತ್ತಿರ್ಲಿ ಕೇಳ್ತಿರ್ತಾರ ಎಕ್ಸಾಮ್ದಾಗ. ಎಸ್ ಮತ್ ಮುಂದ್ ಕೂಡ ಕೇಳ್ಬೋದ್ರಿ ಅದಲ್ವಾ. ನೆಕ್ಸ್ಟ್ ನೋಡ್ರಿ 7ನೇ ಕ್ವಶನ್ ಏನ್ ಗೊತ್ತೇನ್ರಿ 2025ರಲ್ಲಿ ನೋಡ್ರಿ 2025ರಲ್ಲಿ ನಡೆದ 36ನೇ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಯಾವ ರಾಜ್ಯ ನಡೆಸಿದ ಕ್ವಶನ್ ಕೇರ್. ಸರ್ ನೋಡ್ರಿ ಒಂದ್ ಕೊಟ್ಟಿದಾರ ಉತ್ತರ ಅದಲ್ವಾ, ಪ್ರಮುಖ ಉತ್ತರ ಪ್ರದೇಶದ ಆಕ್ಚುಲಿ ಉತ್ತರ ಪ್ರದೇಶದಲ್ವಾ ಸರ್, ಉತ್ತರ ಪ್ರದೇಶದಲ್ವಾ. ನೆಕ್ಸ್ಟ್ ಬಂದಾಗ 2 ಕೊಟ್ಟಿದಾರ ಕರ್ನಾಟಕ, 3 ಕೊಟ್ಟಿದಾರ ಏನ್ ಗೊತ್ತೇನು ಪ್ರಮುಖವಾಗಿ ಗೊತ್ತಿರ್ಬೇಕು ಗುಜರಾತ್, 4 ಮಹಾರಾಷ್ಟ್ರ ಕೊಟ್ಟಿದಾರ. ಬಟ್ ಪ್ರಮುಖವಾಗಿ ಸರಿಯಾದ ಉತ್ತರ ಗೊತ್ತೇನು ಗುಜರಾತ್ ನಡೆಸಿದಂತಾರೆ. 2025 ಏನ್ ಗೊತ್ತೇನ್ರಿ 38ನೇ ರಾಷ್ಟ್ರೀಯ ಕೂಡ ನ್ಯಾಷನಲ್ ಗೇಮ್ಸ್ ಅಂತಕ್ಕಂಥ ನೋಡ್ರಿ ಎಲ್ಲ ನಡೀತದೆ ಗೊತ್ತೇನು ಗುಜರಾತ್ ರಾಜ್ಯದಾಗ ಅದಲ್ವಾ. ಪ್ರತಿ ವರ್ಷ ನಡೀತದೆ ನೋಡೋದಲ್ವಾ, ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ. ಎಸ್ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ಇಂತ ಗುಜರಾತ್ ರಾಜ್ಯದ ರಾಜಧಾನಿ ಅಹಮದಾಬಾದ್. ಯಾವ್ದು ಹೇಳ್ರಿ ಅಹಮದಾಬಾದ್ ಅಂತಕ್ಕಂಥದ್ದು. ಎಸ್ ನೆಕ್ಸ್ಟ್ 8ನೇ ಕ್ವಶನ್ ತಗೊಂಬರಲ್ವಾ. ಇದು ನೋಡ್ರಿ ಇತ್ತೀಚೆಗೆ ನಮ್ ಆಫ್ಲೈನ್ ಕ್ಲಾಸ್ ಹೇಳಿದೀನಿ, ಆನ್ಲೈನ್ ಕ್ಲಾಸ್ ಹೇಳಿ ನೋಡ್ರಿ ಅದಲ್ವಾ. ಏನ್ ಬಂದಾಗ ಸರ್ 1959ರಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಸ್ಥಾಪಿಸಿದೆ ಮೊದಲ ರಾಜ್ಯ ಯಾವ ಕ್ವಶನ್ ಕೇರ್. ಸರ್ ಕೊಟ್ಟಿದಾರ ಹರಿಯಾಣ, 2 ಕೊಟ್ಟಿದಾರ ರಾಜಸ್ಥಾನ, 3 ಕೊಟ್ಟಿದಾರ ಉತ್ತರ ಪ್ರದೇಶ, 4 ಪಂಜಾಬ್ ಅಂತ ಕೊಟ್ಟಿದ್ದಾರೆ. ಬಟ್ ನೋಡಿ ಸರಿಯಾದ ಉತ್ತರ ಅಂತ ಗೊತ್ತೇನ್ರ ರಾಜಸ್ಥಾನ. ಯಾವ ಸ್ಥಾನ ರಾಜಸ್ಥಾನ್. ಸೆಂಟರ್ ಏನ್ ಗೊತ್ತೇನ್ರಿ 1959 ಏನ್ ಗೊತ್ತೇನ್ರಿ ಅಕ್ಟೋಬರ್ ಏನ್ ಗೊತ್ತೇನ್ರಿ ಅಕ್ಟೋಬರ್ 2ಕ್ಕೆ ಏನ್ ಗೊತ್ತೇನ್ರಿ ಸರ್ ರಾಜಸ್ಥಾನದ ಏನ್ ಗೊತ್ತೇನ್ ನಾಗೂರ್ ಅಂತಕ್ಕಂಥ ಏನ್ ಗೊತ್ತೇನ್ರಿ ಪ್ರಮುಖವಾಗಿ ಅದಲ್ವಾ. ಸರ್ ಜವಾಹರ್ಲಾಲ್ ನೆಹರು ಏನ್ ಮಾಡ್ತಾರೆ ಗೊತ್ತೇನ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಂಚಾಯತ್ ರಾಜ್ ಅಂತಕ್ಕಂಥ ಜಾರಿಗೆ ತಗೊಂಡ್ಬರ್ತಾರ ನೋಡ್ರಿ ಅದಲ್ವಾ. ಗೊತ್ತಿರ್ಲಿ ಈ ಪಂಚಾಯತ್ ರಾಜ್ಗಳು ಇವಾಗ ಎಷ್ಟು ವ್ಯವಸ್ಥೆ 3 ವ್ಯವಸ್ಥೆ 3 ಟೈರ್ ಅಂತ ಕರೀತಾರೆ. ಈಗ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ನಂತರ ಬಂದಾಗ ಜಿಲ್ಲಾ ಪಂಚಾಯತ್. ಯಾವ ಪಂಚಾಯತ್ ಹೇಳಿದ್ರೆ ಜಿಲ್ಲಾ ಪಂಚಾಯತ್ ಅಲ್ವಾ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ. ಆಮೇಲೆ ಇವಾಗ ಪಂಚಾಯತ್ ರಾಜ್ ದಿವಸ ಅಂತ ಆಚರಣೆ ಮಾಡ್ತಾರೆ. ಯಾವಾಗ ಆಚರಣೆ ಮಾಡ್ತಾರೆ ಗೊತ್ತ ಪಂಚಾಯತ್ ರಾಜ್ ದಿವಸ ಬಂದಾಗ ಏಪ್ರಿಲ್ ಏನ್ ಗೊತ್ತಿಲ್ಲ ಏಪ್ರಿಲ್ 24 ಆಚರಣೆ ಮಾಡ್ತಾರೆ. ಯಾವಾಗ ಹೇಳಿದ್ರೆ ಏಪ್ರಿಲ್ 24 ಅದಲ್ವಾ. ಗೊತ್ತಿರ್ಲಿ. ಎಸ್ ನೆಕ್ಸ್ಟ್ 9ನೇ ಕ್ವಶನ್ ನೋಡ್ರಿ ರಾಜಸ್ಥಾನದಲ್ಲಿ ಒಣಭೂಮಿ ಕೃಷಿಗೆ ಹೆಚ್ಚು ಸೂಕ್ತವಾದ ಬೆಳೆ ಯಾವುದು? ರಾಜಸ್ಥಾನದಾಗ ಒಣಭೂಮಿಗಂತ ಹೆಚ್ಚು ಸೂಕ್ತ ಅಂತೆ. ಅಕ್ಕಿ ಕೊಟ್ಟಿದಾರ, 2 ಗೋಧಿ ಕೊಟ್ಟಿದಾರ, 3 ಸಜ್ಜೆ ಕೊಟ್ಟಿದಾರ. ಸಜ್ಜೆ ಮೀನ್ಸ್ ಬಾಜ್ರಾ. 4 ಕೊಟ್ಟಿದಾರ ಕಬ್ಬು. ಬಟ್ ಸರಿಯಾದ ಉತ್ತರ ಸಜ್ಜೆ ಸ್ನೇಹಿತರೆ ಗೊತ್ತಿರ್ಬೇಕದಲ್ವಾ. ನಮ್ಮ ಭಾರತ ದೇಶದ ನೋಡ್ರಿ ನಮ್ ಭಾರತ ದೇಶದಾಗೆ ಸರ್ ಅತಿ ಸಜ್ಜೆ ಬೆಳೆಯುವ ರಾಜ್ಯ ಯಾವ್ದು ಗೊತ್ತೇ ರಾಜಸ್ಥಾನ. ಬಾಜ್ರಾ ಅಂತ ನೋಡೋದಲ್ವಾ. ಸಜ್ಜೆ ಬೆಳೆಯೋದು ಇಲ್ಲೇ ನೋಡ್ರಿ ಎಲ್ಲಿ ಗೊತ್ತೇನೆ ಪ್ರಮುಖವಾಗಿ ಗೊತ್ತಿರ ರಾಜಸ್ಥಾನ. ಯಾವ ಸ್ಥಾನ ರಾಜಸ್ಥಾನ ಅಂತಕ್ಕಂಥ ಒಣಭೂಮಿದಾಗ ಅದಲ್ವಾ. ರಾಜಸ್ಥಾನದ ರಾಜಧಾನಿ ಯಾವ್ದು ಗೊತ್ತೇನ್ರಿ ಜೈಪುರ್ ಅಂತಕ್ಕಂಥದ್ದು. ಯಾಪುರ್ ಹೇಳ್ರಿ ಜೈಪುರ್ ಅಂತಕ್ಕಂಥದ್ದು ಗೊತ್ತಿರ್ಲಿ.
ಸರ್ ಕೇಳ್ತಿರ್ತಾರೆ ನೋಡ್ರಿ ಎಕ್ಸಾಮ್ದಾಗ ಯಾಪುರ್ ಹೇಳ್ರಿ ಜೈಪುರ್ ಅಂತಕ್ಕಂಥ. ಸರ್ ಅತಿ ಹೆಚ್ಚು ಕಬ್ಬು ಬೆಳೆಯುವ ರಾಜ್ಯ ಅಂತ ಬಂದಾಗ ಉತ್ತರ ಪ್ರದೇಶ ನೋಡ್ರಿ. ಯಾವ ಪ್ರದೇಶ? ಉತ್ತರ ಪ್ರದೇಶ ಅದಲ್ವಾ. ಸರ್ ಇವಾಗ ಗೋಧಿ ಅಂತ ಬಂದಾಗ ಏನ್ ಗೊತ್ತೇನೆ ಪಂಜಾಬ್ ಅಂತಕ್ಕಂಥದ್ದು ಅದಲ್ವಾ. ಕೇಳ್ತಿರ್ತಾರೆ ನೋಡ್ರಿ ಅಕ್ಕಿ ಬಂದಾಗ ಪಶ್ಚಿಮ ಬಂಗಾಳ ಆಗಿರ್ಬೋದು ಅದಲ್ವಾ. ಈ ಒಡಿಸ್ಸಾದಾಗ ಏನ್ ಗೊತ್ತೇನ್ರಿ ಅಕ್ಕಿ ಸಂಶೋಧನಾ ಮಂಡಳಿ ಕಂಡು ಬರುತ್ತೆ ನೋಡ್ರಿ ಅದಲ್ವಾ. ಅಕ್ಕಿ ಸಂಶೋಧನಾ ಮಂಡಳಿ ಒಡಿಸ್ಸಾ ರಾಜ್ಯದಾಗ ಗೊತ್ತೇನ್ರಿ ಕಟಕ್ ನಗರದಾಗ ಅದಲ್ವಾ. ಸರ್ ಗೊತ್ತಿರ್ಲಿ ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ಆಮೇಲೆ ಗೊತ್ತಿರ್ಲಿ ಅದಲ್ವಾ ರಾಜಸ್ಥಾನದಾಗ ಏನ್ ಗೊತ್ತೇನ್ರಿ ಒಣ ಭೂಮಿದಾಗ ಅಂದ್ರೆ ಸಜ್ಜೆ. ಆಮೇಲೆ ಅತಿ ಹೆಚ್ಚು ಒಂಟೆಗಳು ಹೊಂದಿರುವ ರಾಜ್ಯ ಗೊತ್ತೇನ್ರಿ ಇದೆ ರಾಜಸ್ಥಾನ ಅಂತಕ್ಕಂಥ. ರಾಜಸ್ಥಾನ ಇರ್ಲಿ ಅದಲ್ವಾ. ನೆಕ್ಸ್ಟ್ ಬಂದಾಗ 10ನೇ ಕ್ವಶನ್ ಕೇರ್ ನೋಡ್ರಿ ಅದಲ್ವಾ. ನೋಡ್ರಿ ಭೂಮಿಯ ಮೇಲ್ಮೆಯ ಅತ್ಯಂತ ಮೇಲಿನ ಪದರನ್ನು ಏನಂತ ಕರೆಯುತ್ತಾರೆ? ಭೂಮಿಯ ಮೇಲ್ಮೆಯ ಅತ್ಯಂತ ಏನ್ ಗೊತ್ತೀನಿ ಮೇಲಿನ ಪದರನ್ನು ಸರಿ ಏನಂತ ಏನ್ ಗೊತ್ತೀನಿ ಕರೀತಾರ ಕ್ವಶನ್ ಕೇರ್ ಅದಲ್ವಾ. ಸರ್ ನೋಡ್ರಿ ಎ ಕೊಟ್ಟಿದಾರ ಮ್ಯಾಗ್ಮಾ ಅಂತ ಕೊಟ್ಟಿದಾರ, 2 ಕೋರ್ ಅಂತ ಕೊಟ್ಟಿದಾರ, 3 ಮ್ಯಾಂಟಲ್ ಅಂತ ಕೊಟ್ಟಿದಾರ, 4 ಕೊಟ್ಟಿದಾರ ಭೂಪಟಲ ಅಥವಾ ಕ್ರಸ್ಟ್ ಅಂತಕ್ಕಂಥ. ಸರಿಯಾದ ಉತ್ತರ ಗೊತ್ತೇನೆ ಭೂಪಟಲ ಅಂತಕ್ಕಂಥದ್ದು. ಯಾವ ಪಟಲ ಗೊತ್ತೇನೆ ಭೂಪಟಲ ಅಥವಾ ಕ್ರಸ್ಟ್ ಅಂತಕ್ಕಂಥ ನೋಡ್ರಿ ಗೊತ್ತಿರ್ಲಿ ಅದಲ್ವಾ. ಎಸ್ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ. ನೆಕ್ಸ್ಟ್ ಕ್ವಶನ್ ಮಾಡಿದಲ್ಲ ಗೋಲ್ಡನ್ ಫೈಬರ್. ಯಾವ ಫೈಬರ್ ಹೇಳ್ರಿ? ಗೋಲ್ಡನ್ ಫೈಬರ್ ಎಂದು ಕರೆಯಲ್ಪಡುವ ನಾರು ಯಾವ್ದು ಕ್ವಶನ್ ಕೇರ್ ಅದಲ್ವಾ. ಎ ಹತ್ತಿ ಕೊಟ್ಟಿದಾರ, 2 ಜ್ಯೂಟ್ ಅಂತಕ್ಕಂಥದ್ದು ಕೊಟ್ಟಿದಾರ, 3 ಏನ್ ಕೊಟ್ಟಿದಾರ, 4 ಏನ್ ಗೊತ್ತಿನ ಉಣ್ಣೆ ಅಂತಕ್ಕಂಥದಲ್ವಾ. ಬಟ್ ಸರಿಯಾದ ಉತ್ತರ ಅಂತ ಗೊತ್ತೇನ್ರಿ ಜ್ಯೂಟ್ ಅಂತಕ್ಕಂಥದ್ದಲ್ವಾ. ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ ಅದಲ್ವಾ. ಸರ್ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು 12ನೇ ಕ್ವಶನ್ ಅದಲ್ವಾ. ಈ ಕ್ರಾಂತಿಗಳಿಗೆ ಸಂಬಂಧಪಟ್ಟದ ನೋಡ್ರಿ ಅದಲ್ವಾ. ನೋಡ್ರಿ 2025 ಏನ್ ಗೊತ್ತೇನ್ರಿ IFFI ಅದಲ್ವಾ ಚಲನಚಿತ್ರೋತ್ಸವದಲ್ಲಿ ಅತ್ಯುತ್ತಮ ಚಿತ್ರಕ್ಕೆ ಗೋಲ್ಡನ್ ಪಿಕಾಕ್ ಪ್ರಶಸ್ತಿ ಪಡೆದ ಯಾವುದು ಪಡೆದ ಚಿತ್ರ ಯಾವ್ದು ಕ್ವಶನ್ ಕೇರ್ ನೋಡ್ರಿ. IFFI ಅಂದ್ರೆ ಗೊತ್ತಿರ್ಬೇಕದಲ್ವಾ. IFFI ಅಂದ್ರೆ ಸರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ ಅದಲ್ವಾ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ಎ ಕೊಟ್ಟಿದಾರ ಗೊಂಡಾಲ್, 2 ಕೊಟ್ಟಿದಾರ ಯೌವನದ ಚರ್ಮ, 3 ಅದಲ್ವಾ ಪುಟ್ಟ ತೊಂದರೆ ಹುಡುಗಿಯರು, 4 ಕೊಟ್ಟಿದಾರ ಕವಿ ಬೆಟ್ಟ. ಯಾವ್ದು ಚಿತ್ರ ಪ್ರಕೃತದ ಗೊತ್ತೇನ್ರಿ ಗೋಲ್ಡನ್ ಪಿಕಾಕ್ ಬಂದಾಗ ಯೌವನದ ಚರ್ಮ ಅಂತಕ್ಕಂಥ. ಯಾವ ಚರ್ಮ ಹೇಳ್ರಿ? ಯೌವನ ಚರ್ಮ. ಇದು ನೋಡ್ರಿ ಪ್ರತಿ ವರ್ಷ ಗೊತ್ತೇನ್ರಿ IFFI ಅಂತಕ್ಕಂಥ ನೋಡ್ರಿ ಚಲನಚಿತ್ರ ಗೊತ್ತೇನ್ರಿ ನಿಮ್ಮ ಪ್ರೀತಿಯ ಕನಸಿನ ರಾಜ್ಯ ಗೋವಾ ರಾಜ್ಯ ಎಲ್ಲ ನಡೀತದೆ ಗೊತ್ತೇನ್ ಗೋವಾ ರಾಜ್ಯದ ನಡೀತದೆ ನೋಡ್ರಿ ಅಲ್ವಾ. ಗೊತ್ತಿರ್ಲಿ. ಎಸ್ ನೆಕ್ಸ್ಟ್ ಬಂದಾಗ ಕೆಳಗಿನವರಲ್ಲಿ ಉಪ್ಪು ನೀರಿನ ಸರೋವರ ಯಾವ್ದು ಕ್ವಶನ್ ಕೇರ್ ನೋಡ್ರಿ. ಸರ್ ಕೆಳಗಿನವರಲ್ಲಿ ಉಪ್ಪು ನೀರಿನ ಸರೋವರ ಯಾವುದು? ಎ ಕೊಟ್ಟಿದಾರ ಬರಾಪಾನಿ ಅದಲ್ವಾ, 2 ಕೊಟ್ಟಿದಾರ ಸಾಂಬಾರ್ ಸರೋವರ, 3 ಲೋಕ್ತಾಕ್ ಸರೋವರ, 4 ಭೀಮ್ತಾಲ್ ಅಂತಕ್ಕಂಥದ್ದು. ಬಟ್ ನೋಡ್ರಿ ಪ್ರಪಂಚದ ಅಥವಾ ಅದು ಸರೋವರ ಅತಿ ದೊಡ್ಡ ಉಪ್ಪು ಸರೋವರ ಅಂತ ಸಾಂಬಾರ್. ಇದ್ರಾಗ ಪ್ರಮುಖ ಸಾಂಬಾರ್ ಅದಲ್ವಾ. ಕ್ಯಾಸ್ಪಿಯನ್ ಕೂಡ ಬರ್ತದೆ. ಬಟ್ ನೋಡ್ರಿ ಇದು ಏನ್ ಕೊಟ್ರಿ ನೋಡಿ ಸರೋವರ ಇದ್ರಾಗ ಯಾವ್ದು ಸಾಂಬಾರ್ ಸರೋವರ ಅಂತಕ್ಕಂಥದ್ದು. ಸಾಂಬಾರ್ ಸರೋವರ ಅಂತಕ್ಕಂಥದ್ದಲ್ವಾ. ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ. ಎಸ್ ನೆಕ್ಸ್ಟ್ ಬಂದಾಗ ಏನ್ ಗೊತ್ತಿಲ್ಲ 25ನೇ ಕ್ವಶನ್ ಅದಲ್ವಾ. ನೋಡಿ 2025 ಮಹಿಳಾ ODI ಫೈನಲ್ ಅಲ್ಲಿ ಅದಲ್ವಾ ಪಂದ್ಯದ ಆಟಗಾರ ಪ್ರಶಸ್ತಿ ಯಾರಿಗೆ ದೊರೆಯಿತು? ಸರ್ ಎ ಕೊಟ್ಟಿದ್ದಾರೆ ಹರ್ಮನ್ ಪ್ರೀತ್ ಕೌರ್ ಅದಲ್ವಾ, ಶಫಾಲಿ ಶರ್ಮಾ, ದೀಪ್ತಿ ಶರ್ಮಾ, ನಂತರ ಲೌರಾ ವೋಲ್ಟಾರ್ಟ್ ಅಂತಕ್ಕಂಥವ್ರು ಅದಲ್ವಾ. ಇದು ರಿಪೀಟ್ ಆಗಿ ನೋಡಿ ಕ್ವಶನ್ ಅದಲ್ವಾ. ಶಫಾಲಿ ವರ್ಮಾ ಅಂತಕ್ಕಂಥ. ಯಾವ ವರ್ಮ ಹೇಳ್ರಿ? ಶಫಾಲಿ ವರ್ಮಾ ಅಂತಕ್ಕಂಥವ್ರು ಅದಲ್ವಾ. ಎಸ್ ನೆಕ್ಸ್ಟ್ ಬಂದಾಗ ನೋಡ್ರಿ 15ನೇ ಕ್ವಶನ್ ಭಾರತೀಯ ನೋಡ್ರಿ ಸೇನೆಯ ಧ್ಯೇಯ ವ್ಯಾಖ್ಯ ಅಂತ ಕೊಡ್ರಿ. ಧ್ಯೇಯ ವ್ಯಾಖ್ಯ ಯಾವ್ದು ಕ್ವಶನ್ ಕ್ಯಾರ್ ಒಂದ್ ನೋಡ್ರಿ ಸತ್ಯಮೇವ ಜಯತೆ, 2 ಕರೋ ಮಾ ಮರೋ ಅದಲ್ವಾ, ಕರೋ ಯಾ ಮರೋ ಅದಲ್ವಾ, ಸ್ವಯಂ ಸೇವೆಗಿಂತ ಮೊದಲು ಸರ್ವಿಸ್ ಬಿಫೋರ್ ಸೆಲ್ಫ್, ಒಂದೇ ಮಾತ್ರ. ಸ್ನೇಹಿತರೆ ಇವಾಗ ನಮ್ದು ಯೂಟ್ಯೂಬ್ ಚಾನಲ್ ಚೆಕ್ ಮಾಡ್ತಾವ್ರ ಏನಪ್ಪ ಬಂದಾಗ ಲಾಸ್ಟ್ ಟೈಮ್ ಒಂದ್ 2 ವಿಡಿಯೋ ಹೆಚ್ಚಿಗೆ ಗೊತ್ತೇನ್ರಿ ಈ ಭಾರತೀಯ ಶಸ್ತ್ರಪಡೆಗಳ ಮಾಡಿದ ಬಗ್ಗೆ ಮಾಡಿದ ನಾವು. ಈಗ ಭಾರತೀಯ ಸೇನೆ ನಂತರ ವಾಯುಪಡೆ ಆಗಿರ್ಬೋದು, ನೌಕಾಪಡೆ 3 ಪಡೆಗಳು ಯಾವಾಗ ಸ್ಥಾಪನೆ ಇತ್ತು, ಧ್ಯೇಯ ವ್ಯಾಖ್ಯೆ ಎಲ್ಲ ಮಾಡಿದ್ದಾರೆ. ಇದು ಕ್ವಶನ್ ಆಗಿದ್ ನೋಡಿ ಯೂಟ್ಯೂಬ್ ಚಾನಲ್ ಮಾಡಿ ನೋಡ್ಬೇಕು. ಪ್ರೋ ಇದನ್ನ ನೋಡ್ರದಲ್ಲ ಡೌಟ್ ಇದ್ರ ಅದಲ್ವಾ ಚೆಕ್ ಮಾಡ್ಬೋದು ಅಲ್ವಾ. ಇದು ಕ್ವಶನ್ ಇದು ಡಿಸ್ಕಸ್ ಮಾಡಿದ ಇದು ಬಂದ ನೋಡಿ ಸ್ವಯಂ ಸೇವೆಗಿಂತ ಮೊದಲು ಅಂತಕ್ಕಂಥದ್ದಲ್ವಾ. ಸರಿ ಗೊತ್ತಿರ್ಲಿ ಕೇಳ್ತಿರ್ತಾರೆ ನೋಡ್ರಿ ಎಕ್ಸಾಮ್ದಾಗ ಮತ್ತೆ ಮುಂಬರುವ ಎಕ್ಸಾಮ್ ಕೇಳ್ಬೋದು. ಇದು ಆಲ್ರೆಡಿ ನಾನು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಹಾಕಿದ್ದೀನಿ ನೋಡ್ಬೋದು ಅದಲ್ವಾ. ಎಸ್ ನೆಕ್ಸ್ಟ್ ಕ್ವಶನ್ ಬಂದಾಗ ಇದ್ರ ಬಗ್ಗೆ ಸಂಪೂರ್ಣ ಮಾಡಿದ್ದೀನಿ ನೋಡೋದಲ್ವಾ. ನೆಕ್ಸ್ಟ್ ನೋಡ್ರಿ ಕೊರತೆಯಿಂದ ಉಂಟಾಗುವ ರೋಗ ಅಂತ ಕ್ವಶನ್ ಕೇರ್ ನೋಡ್ರಿ. ಕೊರತೆಯಿಂದ ಉಂಟಾಗುವ ರೋಗ ಯಾವ್ದಪ್ಪ ಬಂದಾಗ ಎ ಕೊಟ್ಟಿದ್ದಾರ ಸ್ಕರ್ವಿ ಅಂತ ಕೊಟ್ಟಿದ್ದಾರ, 2ನೇದ್ ಕೊಟ್ಟಿದ್ದಾರ ರಾತ್ರಿ ಕೂಡುತರ ಅಂತ ಕೊಟ್ಟಿದ್ದಾರ, 3 ಕೊಟ್ಟಿದ್ದಾರ ರಿಕೆಟ್ಸ್ ಅಂತ ಕೊಟ್ಟಿದ್ದಾರ, 4 ಕೊಟ್ಟಿದ್ದಾರೆ ಬೇರೆ ಬೇರೆ ಅಂತಕ್ಕಂಥ. ನೋಡ್ರಿ ಕೊರತೆಯಿಂದ ಉಂಟಾಗುವ ರೋಗ ಅಂತ ಬಂದಾಗ ರಾತ್ರಿ ಕೂಡುತನ ಏನ್ ಗೊತ್ತಾ? ರಾತ್ರಿ ಕೂಡುತನ ಅಂತಕ್ಕಂಥದಲ್ವಾ. ಇವಾಗ ಗೊತ್ತಿರ್ಬೇಕು ಕೇಳ್ತಿರ್ತಾರದಲ್ವಾ. ನೆಕ್ಸ್ಟ್ 17ನೇ ಕ್ವಶನ್ ಅದ ನೋಡ್ರಿ. ಏನಪ್ಪಾ ಬಂದಾಗ ಡೈರೆಕ್ಟ್ ಆನ್ಸರ್ ಇರೋದಲ್ರಿ. ಮೇಲ್ಮೈ ಒತ್ತಡ ಆಯಾಮ ಸೂತ್ರ. ಮೇಲ್ಮೈ ಒತ್ತಡ ಬಂದಾಗ ನೋಡ್ರದಲ್ವಾ ಮಿಲಿ ಡಿಗ್ರಿ ಟಿ ಮೈನಸ್ ಸ್ಕ್ವೇರ್ ಅಂತಕ್ಕಂಥ ನೋಡ್ರದಲ್ವಾ. ಇದು ಸ್ವಲ್ಪ ಮಿಸ್ ಆಗ್ಯದ ಕ್ಷಮೆ ಇರ್ಲ್ರಿ ಅದಲ್ವಾ. ನೆಕ್ಸ್ಟ್ ಬಂದಾಗ 18ನೇ ಕ್ವಶನ್ ರೀ ಸೈನ್ಸ್ ಬಂದ್ ನೋಡೋದಲ್ವಾ. ವಿದ್ಯುತ್ ಏನ್ ಗೊತ್ತೀನಿ ವಿದ್ಯುತ್ ಆವೇಶದ ಸರ್ SI ಘಟಕ ಕ್ವಶನ್ ಕೇರ್ ನೋಡ್ರಿ. ವಿದ್ಯುತ್ ಆವೇಶ ಕಣಗಳ
ಇದು ಕೂಡ ನಾನು ಆನ್ಲೈನ್ ಕ್ಲಾಸ್ ನಾಗ ಮಾಡಿದ, ಆಫ್ಲೈನ್ ದಾಗಂತೂ ಸೈನ್ಸ್ ಹೇಳುವಾಗ ಹೇಳ್ತೀನಿ ಅದಲ್ವಾ. ನೋಡ್ರಿ ಒಂದು ಆಂಪಿಯರ್ ಅಂತ ಕೊಟ್ಟಿದ್ದಾರೆ, 2 ವೋಲ್ಟ್ ಅಂತ ಕೊಟ್ಟಿದ್ದಾರೆ, 3 ಕೂಲಂ ಅಂತ ಕೊಟ್ಟಿದ್ದಾರೆ, 4 ಯಾವ್ದಾಗ ಗೊತ್ತೇನ್ರಿ ಓಮ್. ಬಟ್ ನೋಡಿ ವಿದ್ಯುದಾವೇಶ ಕಣಗಳ ಅಂತಾರಾಷ್ಟ್ರೀಯ ಏಕಮಾನ ಕೂಲಂಬ್ಸ್ ಅಂತಾರೆ. ಈಗ ನೋಡಿ ವಿದ್ಯುದಾವೇಶ ಕಣಗಳ ಅಂದ್ರೆ ಯಾವಾಗ ಗೊತ್ತೇನ್ರಿ, ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಅಂತಕ್ಕಂಥದ್ರಿ ಅದಲ್ವಾ. ಬಟ್ ನೋಡ್ರಿ ಸರ್ ವಿದ್ಯುದಾವೇಶ ಕಣಗಳ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಯಾರು ಅಧ್ಯಯನ ಮಾಡ್ತಾರ ಗೊತ್ತೇನ್ರಿ, ಜಾರ್ಜ್ ಸೈಮನ್ ಸರ್ ಏನ್ ಗೊತ್ತೇನ್ರಿ, ಪ್ರಮುಖ ಜಾರ್ಜ್ ಏನ್ ಗೊತ್ತೇನ್ರಿ, ಆಗಸ್ಟ್ ಜಾರ್ಜ್ ಏನ್ ಗೊತ್ತೇನ್ರಿ, ಅಥವಾ ಚಾರ್ಲ್ಸ್ ಅಂತ ಕೂಡ ಕರೀತಾರ ನೋಡ್ರಿ. ಯಾರಪ್ಪ ಬಂದಾಗ ಚಾರ್ಲ್ಸ್ ಏನ್ ಗೊತ್ತೇನ್, ಚಾರ್ಲ್ಸ್ ಅಗಸ್ಟಿನಿ ಏನ್ ಗೊತ್ತೇನ್ರಿ, ಅಗಸ್ಟಿನಿ ಡಿ ಏನ್ ಗೊತ್ತೇನ್ರಿ, ಡಿ ಕೂಲಂ ಅಂತಕ್ಕಂತಾರ. ಅದಕ್ಕೇನ್ ಗೊತ್ತೇನ್ರಿ, ಇವಾಗ ವಿದ್ಯುದಾವೇಶ ಕಣಗಳ ಅಂತಾರಾಷ್ಟ್ರೀಯ ಏಕಮಾನ ಕೂಲಂ. ನಮ್ ಸೈನ್ಸ್ ದಾಗ ಗೊತ್ತೇನ್ರಿ, ಯಾರದ್ರ ಬಗ್ಗೆ ಅಧ್ಯಯನ ಮಾಡ್ತಾರ ನೋಡೋದಲ್ವಾ, ಅವ್ರದ್ದು ಸರ್ನೇಮ್ ಏನ್ ಗೊತ್ತ ಅಂತಾರಾಷ್ಟ್ರೀಯ ಏಕಮಾನ ಆಗಿರ್ತದಲ್ವಾ. ಬಟ್ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ, ಇವಾಗ ಗೊತ್ತಿರ್ಬೇಕದಲ್ವಾ. ಇವಾಗ ಆಂಪಿಯರ್ ಅಂತ ಬಂದಾಗ ವಿದ್ಯುತ್ ಪ್ರವಾಹ ಅದಲ್ವಾ. ನೋಡ್ರಿ ವಿದ್ಯುತ್ ಚಾಲಕ ಬಲದ ವೋಲ್ಟ್ ಅದಲ್ವಾ. ನೆಕ್ಸ್ಟ್ ಓಮ್ ಅಂತ ಬಂದಾಗ ವಿದ್ಯುತ್ ರೋಧ ಅದ ನೋಡ್ರಿ, ಯಾರಾದ್ರೂ ವಿದ್ಯುತ್ ರೋಧ ಅಲ್ವಾ, ಗೊತ್ತಿರ್ಲಿ. ನೆಕ್ಸ್ಟ್ 19ನೇ ಕ್ವಶನ್, ಲೋಹವು ಆಮ್ಲದೊಂದಿಗೆ ಕಾಣಿಸಿಕೊಂಡಾಗ ಸಾಮಾನ್ಯವಾಗಿ ಯಾವ ಅನಿಲ ಉತ್ಪತ್ತಿ ಅನ್ನೋ ಕ್ವಶನ್ ಕೇಳ್ಯಾರ. ಕೊಟ್ಟಿದ್ದಾರೆ ಕಾರ್ಬನ್ ಡೈಆಕ್ಸೈಡ್, 2 ಆಮ್ಲಜನಕ, 3 ಹೈಡ್ರೋಜನ್, 4 ನೈಟ್ರೋಜನ್. ಬಟ್ ಏನ್ ಉತ್ಪತ್ತಿ ಮಾಡ್ತದ ಗೊತ್ತೇನು, ಹೈಡ್ರೋಜನ್ ಅಂತಕ್ಕಂಥ. ಯಾವ ಜನ ಹೈಡ್ರೋಜನ್, ಕೆಮಿಸ್ಟ್ರಿ ಕ್ವಶನ್ ಅದಲ್ವಾ, ಗೊತ್ತಿರ್ಲಿ. ಲೋಹ ಅಂದ್ರೆ ಏನ್ ಗೊತ್ತೇನು, ಪ್ರಮುಖವಾಗಿ ಅಯಸ್ಕಾಂತ ಆಕರ್ಷಣೆ ಮಾಡೋ ವಸ್ತುಗಳ ಲೋಹ ಅಂತ ಕರೀತಾರೆ. ಮಾಡಿಕೊಳ್ಳಲಾಗದು ಅಲೋಹ. ಈ ಕೆಮಿಸ್ಟ್ರಿ ಸಪರೇಟ್ ಆಗಿ ಮಾಡಂಬರ್ ಸರಣಿ ಅದಲ್ವಾ. ನೆಕ್ಸ್ಟ್ ಭೂಮಿ ಏನ್ ಗೊತ್ತೇನ್ರಿ, ಭ್ರಮಣದಿಂದ ಉಂಟಾಗುವ ಬಲವನ್ನು ಏನೆಂದು ಕರೆಯುತ್ತಾರೆ. ಭೂಮಿಯ ಭ್ರಮಣದಿಂದ ಉಂಟಾಗುವ ಬಲವನ್ನು ಏನೆಂದು ಕರೀತಾರೆ ಕ್ವಶನ್ ಕೇರ್. ಹೇಳ್ರಿ, ಒಂದಿನ ನೋಡ್ರಿ ಚಲನ ಬಲ, 2 ಕೋರಿಯೋಲಿಸ್ ಬಲ, 3 ಒತ್ತಡ ಬಲ, 4 ಗುರುತ್ವಾಕರ್ಷಣೆ ಬಲ. ಬಟ್ ನೋಡ್ರಿ ಕೋರಿಯೋಲಿಸ್ ಬಲ ಅಂತಕ್ಕಂಥ ಸರಿಯಾದ ಉತ್ತರ ಗೊತ್ತೇನ್ರಿ, ಕೊರಿಯೋಲಿಸ್ ಬಲ ಅಂತಕ್ಕಂಥದ್ದು ಗೊತ್ತಿರ್ಲಿ. ನೆಕ್ಸ್ಟ್ ಬಂದಾಗ ಏನ್ ಗೊತ್ತೇನೆ, 21ನೇ ಕ್ವಶನ್ ಏನ್ ಗೊತ್ತೇನೆ, ಭಾರತೀಯ ಏನ್ ಗೊತ್ತೇನೆ, LPG ಯಾವ ಅನಿಲಗಳ ಮಿಶ್ರಣವಾಗಿದೆ. LPG ಅಂತ ಬಂದಾಗ ಲಿಬ್ರೇಷನ್ ಅಲ್ರಿ, ಅದ್ರಲ್ಲಿ ಲಿಬ್ರೇಷನ್ ಅದಲ್ಲ, ಏನ್ ಗೊತ್ತೇನ್ರಿ, ಲಿಕ್ವಿಫೈಡ್ ಏನ್ ಗೊತ್ತೇನ್ರಿ, ಲಿಕ್ವಿಫೈಡ್ ಪೆಟ್ರೋಲಿಯಂ ಏನ್ ಗೊತ್ತೇನ್, ಗ್ಯಾಸ್. ಲಿಕ್ವಿಡ್ ಬಿ ಅಲ್ರಿ, ಲಿಕ್ವಿಫೈಡ್ ಅದಲ್ವಾ. ನೋಡ್ರಿ ಲಿಕ್ವಿಫೈಡ್ ಏನ್ ಗೊತ್ತೇನ್ರಿ, ಪೆಟ್ರೋಲಿಯಂ ಏನ್ ಗೊತ್ತೇನ್ರಿ, ಪೆಟ್ರೋಲಿಯಂ ಅದಲ್ಲ, ಪೆಟ್ರೋಲಿಯಂ ಸರ್. ಗ್ಯಾಸ್ ಅಂತಕ್ಕಂಥ ಏನ್ ಗೊತ್ತೇನ್ರಿ, ಗ್ಯಾಸ್ ಮತ್ ಲಿಕ್ವಿಡ್ ಅಲ್ರಿ. ಮತ್ತೆ ಗೊತ್ತಿರ್ಬೇಕದಲ್ಲ. ಮತ್ತೆ ಇನ್ನೊಂದು LPG ಬರ್ತದೆ, ಲಿಬ್ರೇಷನ್, ಪ್ರೈವೇಟೈಸೇಷನ್, ಗ್ಲೋಬೇಷನ್ ಅದ. ಭಾರತೀಯ LPG ಅನಿಲಗಳು ಅನಿಲ ಅಂತ ಮೆನ್ಷನ್ ಮಾಡಿದ, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ನೋಡ್ರಿ ಕೊಟ್ಟಿದ್ದಾರೆ, ಗಂಧಕ ಪ್ಲಸ್ ಹೈಡ್ರೋಜನ್, 2 ಬ್ಯೂಟೇನ್ ಪ್ಲಸ್ ಆಮ್ಲಜನಕ, 3 ಬ್ಯೂಟೇನ್ ಪ್ಲಸ್ ಪ್ರೋಪೇನ್, 4 ಮೀಥೇನ್ ಪ್ಲಸ್ ಆಮ್ಲಜನಕ. ಬಟ್ ನೋಡಿ ಸರಿಯಾದ ಗೊತ್ತೇನೆ, ಬ್ಯೂಟೇನ್ ಪ್ಲಸ್ ಏನ್ ಗೊತ್ತೇನೆ, ಪ್ರೋಪೇನ್. ಬ್ಯೂಟೇನ್ ಮತ್ತೆ ಏನ್ ಗೊತ್ತೇನೆ, ಪ್ರೋಪೇನ್ ಅಂತಕ್ಕಂಥ. ಅವಾಗ ಇನ್ನೊಂದು ಬಳಸ್ತಾರೆ, ಪೆಂಟೇನ್ ಕೂಡ ಬಳಸ್ತಾರೆ, ಪೆಂಟೇನ್ ಅಂತಕ್ಕಂಥದ್ದಲ್ವಾ, ಗೊತ್ತಿಲ್ಲ. ಆಮೇಲೆ ಇವಾಗ ಈ LPG ಅಂತ ನೋಡ್ರಿ, LPG ಗ್ಯಾಸ್ ಅಂತಕ್ಕಂಥದಲ್ವಾ, ಪ್ರಮುಖವಾಗಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ನೋಡ್ರಿ ಎಕ್ಸಾಮ್ ದಾಗ ಅದಲ್ವಾ. ಇವಾಗ ಗೊತ್ತಿರ್ಬೇಕು ಅದಲ್ವಾ, ಕೇಳ್ತಿರ್ತಾರೆ. LPG ಗ್ಯಾಸ್ ಅಂತಕ್ಕಂಥ ಕಂಡಿಡಿದ ವಿಜ್ಞಾನ ಗೊತ್ತೇನೆ, ಸ್ನೆಲ್ಲಿಂಗ್ ಅಂತಕ್ಕಂಥ. ಸ್ನೆಲ್ಲಿಂಗ್ ಅಂತಕ್ಕಂಥ ಕಂಡಿಡ್ತಾರೆ, 1910 ಕಂಡಿಡ್ತಾರೆ ನೋಡ್ರಿ. ಯಾವಾಗ 1910. ಇತ್ತೀಚೆಗೆ ಗ್ಯಾಸ್ ಬಗ್ಗೆ ಏನ್ ಗೊತ್ತೇನೆ, ಸುದ್ದಿ ಆಗೈತೆ ನೋಡ್ರಿ, ಅದ್ರಲ್ಲಿ ಕೇರ್ ಕ್ವಶನ್ ಅದಲ್ವಾ, ಇರ್ಲಿ ಅದಲ್ವಾ. ನೆಕ್ಸ್ಟ್ ಬಂದಾಗ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಆಹಾರದ ಸಂಪೂರ್ಣ ಜೀರ್ಣಕ್ರಿಯೆ ಎಲ್ಲಿ ನಡೆಯುತ್ತೆ ಕ್ವಶನ್ ಕೇರ್. ಹೊಟ್ಟೆ ಅಂತ ಕೊಟ್ಟಿದಾರ, 2 ಸಣ್ಣ ಆಂತ್ರ, 3 ಅಗ್ನಾಶಯ ಅದಲ್ವಾ. ನಂತರ ಬಂದಾಗ 4 ದೊಡ್ಡ ಆಂತ್ರ ಅಂತಕ್ಕಂಥದಲ್ವಾ. ನೋಡಿ ಸರಿಯಾದ ಉತ್ತರ ಸಣ್ಣ ಆಂತ್ರ ಅಂತಕ್ಕಂಥ. ನೋಡ್ರಿ ಇದು ಜಿಯೋಗ್ರಫಿ, ಇದು ಸಾರಿ ಬಯೋಲಜಿ ಅಂತಕ್ಕಂಥ ಕ್ವಶನ್. ನೆಕ್ಸ್ಟ್ 23ನೇ ಕ್ವಶನ್, ಶಕ್ತಿ ಯಕೃತ್ತು ಮತ್ತು ಸ್ನಾಯುಗಳಲ್ಲಿ ಯಾವ ರೂಪದಲ್ಲಿ ಸಂಗ್ರಹವಿದೆ. ಕೊಟ್ಟಿದ್ದಾರೆ ಕಾರ್ಬೋಹೈಡ್ರೇಟ್, 2 ಕೊಟ್ಟಿದ್ದಾರೆ ಕೊಬ್ಬು, 3 ಪ್ರೋಟೀನ್, 4 ಗ್ಲೈಕೋಜನ್ ಅಂತಕ್ಕಂಥ. ಬಟ್ ಸರಿಯಾದ ಉತ್ತರ ಸರ್ ಗ್ಲೈಕೋಜನ್ ಅಂತಕ್ಕಂಥ. ಯಾವ ಜನ ಹೇಳ್ರಿ, ಗ್ಲೈಕೋಜನ್ ಅಂತಕ್ಕಂಥದಲ್ವಾ. ನೆಕ್ಸ್ಟ್ ಬಂದಾಗ 24 ಏನ್ ಗೊತ್ತೇನ್ರಿ, ಪಾಲಕ್ ಸೊಪ್ಪಿನಲ್ಲಿ ಯಾವ ಆಮ್ಲವಿದೆ. ನೋಡ್ರಿ ಪಾಲಕ್ ಸೊಪ್ಪಿನಲ್ಲಿ ಅದಲ್ವಾ. ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳಿದ್ರೆ, ಪಾಲಕ್ ಸೊಪ್ಪು ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು. ಕೊಟ್ಟಿದ್ದಾರೆ ಆಕ್ಸಲಿಕ್ ಆಮ್ಲ, ಟಾಟಾರಿಕ್ ಆಮ್ಲ, ಆಸ್ಕಾರ್ಬಿಕ್ ಆಮ್ಲ, ಅಸಿಟಿಕ್ ಆಮ್ಲ. ಬಟ್ ನೋಡ್ರಿ ಇವಾಗ ಫೋಲಿಕ್ ಆಮ್ಲನು ಕಂಡ್ಬರ್ತದ, ಮತ್ತೆ ಆಕ್ಸಲಿಕ್ ಆಮ್ಲನು ಕಂಡ್ಬರ್ತದಲ್ಲ. ಸರಿಯಾದ ಉತ್ತರ ಆಕ್ಸಲಿಕ್ ಆಮ್ಲ. ಈ ಆಕ್ಸಲಿಕ್ ಆಮ್ಲ ಮತ್ತೆ ಇನ್ನೊಂದರ ಗೊತ್ತಿರ್ಬೇಕಂದ್ರೆ ನೋಡ್ರಿ, ಟಮಾಟದ ಕೂಡ ಕಂಡ್ಬರ್ತದೆ ನೋಡ್ರಿ. ಅಲ್ಲಿ ಹೇಳ್ರಿ ಟಮಾಟ ಅಂತದಲ್ವಾ. ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ. ಟಾಟಾರಿಕ್ ಅಂತ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು, ಯಾವ ಹಣ್ಣು ಹೇಳಿದ ತಕ್ಷಣ ಬಾಯಿ ಬಿಡ್ತು, ಟಾಟಾರಿಕ್ ಆಮ್ಲ. ಈಗ ಮಾವಿನ ಹಣ್ಣ ಮ್ಯಾಂಗೋ ಆಗಿರ್ಬೋದು ಅದಲ್ವಾ. ನಂತರ ಬಂದಾಗ ಈಗ ಹುಣಸೆ ಹಣ್ಣು ಆಗಿರ್ಬೋದು, ಎಲ್ಲ ಕಂಡ್ಬರ್ತದೆ ನೋಡ್ರಿ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಎಕ್ಸಾಮ್ ದಾಗ, ಮತ್ ಕೂಡ ಮುಂದ್ ಕೇಳ್ಬೋದು. 25ನೇ ಕ್ವಶನ್ ನೋಡ್ರಿ, ಅಪಾರದರ್ಶಕ. ನೋಡ್ರಿ ಅಪಾರದರ್ಶಕ ವಸ್ತುವಿನ ಸರಿಯಾದ ವಿವರಣೆ ಯಾವುದು. ಡೈರೆಕ್ಟ್ ಆನ್ಸರ್ ಕೊಟ್ಟಿದ್ದಾರೆ ನೋಡ್ರಿ, ಬೆಳಕು ಅದರ ಮೂಲಕ ಹಾದು ಹೋಗಲು ಅವಕಾಶ ನೀಡುವುದ ವಸ್ತು. ಅಪಾರದರ್ಶಕ ಸರಿಯಾದ ವಿವರಣೆ. ಅಪಾರದರ್ಶಕ ನನ್ಗೆ ಗೊತ್ತೇನೆ, ಯಾವ ವಸ್ತು ನೋಡಿ ಬೆಳಕನ್ನು ಹರಿಯಲು ಬಿಡೋದಿಲ್ಲ ಅಪಾರದರ್ಶಕ. ಸರ್ ನೋಡ್ರಿ ಯಾವ ವಸ್ತು ನೋಡಿ ತನ್ನ ಮೂಲಕ ಬೆಳಕಂತಕ್ಕಂಥ ಹರಿಯಲು ಬಿಡುತ್ತದೆ ಪಾರದರ್ಶಕ.
ಸರ್ ನೋಡ್ರಿ ಯಾವ ವಸ್ತು ತನ್ನ ಮೂಲಕ ಈ ಸ್ವಲ್ಪ ಮಟ್ಟಿಗೆ ಬೆಳಕನ್ನು ಹರಿಯಲ್ಪಡುತ್ತದಲ್ವಾ ಅದಕ್ಕೇನ್ ಕರೀತಾರೆ ಗೊತ್ತೇನೆ, ಅರೆ ಪಾರದರ್ಶಕ ಅಂತ ಕರೀತಾರೆ. ಗೊತ್ತೇನೆ, ಅರೆ ಪಾರದರ್ಶಕ ಅಂತ ಕರೀತಾರೆ ಅದಲ್ವಾ. ಎಸ್ ನೆಕ್ಸ್ಟ್ ಬಂದಾಗ 26ನೇ ಕ್ವಶನ್ ನೋಡೋದಲ್ವಾ, ನೋಡೋದಲ್ವ ಬರಿಯಾಡದಲ್ವಾ ಸನ್ಸೈನ್ ಅದಲ್ವಾ ಎಂದು ಕರೆಯುವ ನೈಸರ್ಗಿಕ ಸಂಪನ್ಮೂಲ ಯಾವ ಕ್ವಶನ್ ಕ್ಯಾರ, ಚಿನ್ನ ಬೆಳ್ಳಿ ಕಲ್ಲಿದ್ದಲು ಅದಲ್ವಾ, ಸೆಲ್ ಗ್ಯಾಸ್ ಕಲ್ಲಿದ್ದಲು ಅದಲ್ವಾ. ನೋಡ್ರಿ ಅದಲ್ವಾ ಬರಿಯಾಡ್ ಅದಲ್ವಾ ಸನ್ಸೈನ್ ಅಂತಕ್ಕಂತ ಬಂದಾಗ ಕಲ್ಲಿದ್ದಲು, ಯಾ ಇದ್ದಲು ಕಲ್ಲಿದ್ದಲು. ಎಸ್ ನೆಕ್ಸ್ಟ್ ಬಂದಾಗ 27ನೇ ಕ್ವಶನ್ ನೋಡೋದಲ್ವಾ, ನೋಡ್ರಿ ಎರ್ಗಾಟ್ ರೋಗಕ್ಕೆ ಕಾರಣವಾಗುವ ಜೀವಿ ಯಾವ್ದು ಕ್ವಶನ್ ಕ್ಯಾರ, ಏದ್ ನೋಡ್ರಿ ವೈರಸ್, 2 ಅಂಶ ಹೆಚ್ಚಿನ ಉಷ್ಣಾಂಶ, 3 ಡಿಗ್ರಿ ಅಂತಕ್ಕಂಥ ಫಂಗಸ್ ಅಂತ ಫಂಗಸ್ ಬರ್ತದೆ ಅದ್ರಿ ಫಂಗಸ್ ಬರ್ತಂತ ಗೊತ್ತಿರ್ಲಿ. 28ನೇ ಕ್ವಶನ್ ನೋಡ್ರಿ ಸಿಲ್ಡ್ ಮೆಟಲ್ ಅದಲ್ವಾ ಆರ್ಕ್ ವೆಲ್ಡಿಂಗ್ ಅದಲ್ವಾ SMAW ಪ್ರಕ್ರಿಯೆಯಲ್ಲಿ ವಿದ್ಯುತ್ ವಲಯದ ಭಾಗಗಳು, ವಿದ್ಯುತ್ ಮೂಲ, ರಕ್ಷಣಾತ್ಮಕ ಅನಿಲ ಮತ್ತು ಫಿಲ್ಲರ್ ರಾಡ್, ವಿದ್ಯುತ್ ಮೂಲ, ವೆಲ್ಡಿಂಗ್ ಕೇಬಲ್ಗಳು, ಎಲೆಕ್ಟ್ರೋಡ್ ಅದಲ್ವಾ, ಹೋಲ್ಡರ್, ವರ್ಕ್ ಪೀಸ್ ಮತ್ತು ಎಲೆಕ್ಟ್ರೋಡ್ ಅದಲ್ವಾ, ವಿದ್ಯುತ್ ಮೂಲ, ಫ್ಲಕ್ಸ್ ಮತ್ತು ಶೀತೀಕರಣ ವ್ಯವಸ್ಥೆ, 4 ವಿದ್ಯುತ್ ಮೂಲ, ಪ್ಲಾಸ್ಮಾ ಅನಿಲ ಮತ್ತು ವೈರಸ್ ಫೀಲ್ಡ್ ಅದಲ್ವಾ, ವೈರಸ್ ಫೀಲ್ಡ್ ವ್ಯವಸ್ಥೆ ಅಂತಕ್ಕಂಥ. ಬಟ್ ಸರಿಯಾದ ಉತ್ತರ ಅಂತ ಗೊತ್ತೇನ್ರಿ ಸರ್, ನೋಡ್ರಿ ಎರಡನೇದಾಗಿರುತ್ತೆ ವಿದ್ಯುತ್ ಮೂಲ, ವೆಲ್ಡಿಂಗ್ ಕೇಬಲ್ಗಳು, ಎಲೆಕ್ಟ್ರೋಡ್ ಅದಲ್ವಾ, ಹೋಲ್ಡರ್, ವರ್ಕ್ ಪೀಸ್ ಮತ್ತು ಎಲ್ಕೋಡ್ ಅಂತಕ್ಕಂಥ ನೋಡೋದಲ್ವಾ ಗೊತ್ತಿರ್ಲಿ. 29ನೇ ಕ್ವಶನ್ ರೀ, ಒಂದು ಚೆಂಡನ್ನು ಇವೆಲ್ಲ ಮೆಂಟಲಿಬಿಟಿ ಅದಲ್ವಾ, ಮೆಂಟಲಿಬಿಟಿ ಯಾವ್ದ್ರಿ, ಇಲ್ಲಿ ಮೆಂಟಲಿಬಿಟಿ ಏನ್ ಬೇಡ ಅದಲ್ವಾ, ನಿಮ್ ಕ್ವಶನ್ ಪೇಪರ್ ಬೇಕಾದ್ರೆ PDF ಹಾಕಿರ್ತೀನಿ, ಇಷ್ಟ ಇರಲ್ರಿ. ಇದೇ ನೋಡ್ರಿ ನಂಗೆ ಸಿಕ್ಕಂತ ಏನ್ ಗೊತ್ತೇನ್ರಿ, ಪ್ರಮುಖವಾಗಿ ಆನ್ಲೈನ್ ದಾಗ ಸಿಕ್ಕಿದಂತ ತೊಂದೇನ್ರಿ ಅದಲ್ವಾ. ಎಷ್ಟ್ ಸತ್ಯನೋ ಆಲ್ಮೋಸ್ಟ್ 50% ಅಂತ ಕರೆಕ್ಟ್ ಅದಾರಿ ಅದಲ್ವಾ. ಹೀಗಾಗಿ ಇಲ್ರಿ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ. ಓಕೆ, ಥ್ಯಾಂಕ್ ಯು ಸೊ ಮಚ್, ಬಾಯ್.